ಈಗ ಲೋಕಾರ್ಪಣೆಯಾದಂತಹ ಪುಸ್ತಕಗಳ ಲೇಖಕರಾದಂಥ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರಿಗೆ ಗೌರವಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಶ್ರೀಮಠದ ವತಿಯಿಂದ ಕೇವಲ ಒಂದು ವಾರದ ಅಲ್ಪಾವಧಿಯಲ್ಲಿ 2 ಪುಸ್ತಕಗಳನ್ನು ತರುವಂಥದ್ದು ಸುಲಭದ ಮಾತಲ್ಲ. ಶ್ರೀ ದೇಗುಲ ಮಠ ಮತ್ತು ದೇಗುಲ ಶ್ರೀ ಸಂಸ್ಮರಣಾ ಸಂಚಿಕೆ ಸಂಪಾದಕರು ನಮ್ಮ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಲೇಖಕರು ನಮ್ಮ ಶ್ರೀಮಠದ ಸದ್ಭಕ್ತರು, ಪೂಜ್ಯರ ಮೇಲಿರುವಂತಹ ಅಪಾರವಾದಂತಹ ಒಂದು ಭಕ್ತಿಯಿಂದ ಅಷ್ಟು ಬೇಗ ಪುಸ್ತಕವನ್ನು ಹೊರತಂದಿದ್ದಾರೆ. ಶುಭವಾಗಲಿ. ಶಾಶ್ವತವಾಗಿ ಮುದ್ರಣ ರೂಪದಲ್ಲಿ ಮಠದ ಇತಿಹಾಸ, ಪೂಜ್ಯರ ಒಂದು ಐತಿಹ್ಯದ ಕುರಿತಾಗಿ ದಾಖಲಾಗಿದೆ. ಧನ್ಯವಾದಗಳು ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳಿಗೆ. ಸುತ್ತೂರು ಮಠ ಮತ್ತೆ ನಮ್ಮ ಶ್ರೀ ದೇಗುಲ ಮಠದ ನಡುವೆ ದಶಕಗಳ ಅವಿನಾಭಾವ ಸಂಬಂಧ, ಧರ್ಮ ಪ್ರಚಾರ, ಲೋಕ ಕಲ್ಯಾಣದ ವಿಚಾರದಲ್ಲಿ 2 ಪವಿತ್ರ ಮಠಗಳು ಜೊತೆಯಾಗಿ ಸೇರಿರುವಂಥದ್ದು. ಈಗ ಪರಮ ಪೂಜ್ಯ ಗುರುಗಳಾದಂಥ ಸುತ್ತೂರು ಶ್ರೀಗಳ ನುಡಿ ನಮ್ಮನ್ನ ಕೇಳೋಣ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪೂಜ್ಯ ಸ್ಥಿತಿಗಂಗಾ ಶ್ರೀಗಳಲ್ಲಿ, ದೇಗುಲ ಮಠದ ಶ್ರೀಗಳಲ್ಲಿ ಶರಣು ಸಮರ್ಪಿಸಿ, ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ವಿರಾಜಮಾನರಾಗಿರುವ ಎಲ್ಲರಿಗೂ ಗೌರವ ಸಲ್ಲಿಸಿ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರೇ, ಕೇಂದ್ರದ ರೈಲ್ವೆ ಸಚಿವರಾದ ಮಾನ್ಯ ಶ್ರೀ ವಿ. ಸೋಮಣ್ಣನವರೇ, ಶಾಸಕರಾದ ರವಿಯವರೇ, ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ಅವರೇ, ವೇದಿಕೆಯಲ್ಲಿ ಹಾಗೂ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಮಹಾಜನರೇ ಮತ್ತು ಮಾತೆಯರೇ, ಇದು ಪೂಜ್ಯ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಕಾರ್ಯಕ್ರಮ. ಸೋಮಣ್ಣನವರು, ಯಡಿಯೂರಪ್ಪನವರು, ಪೂಜ್ಯ ಸಿದ್ಧಗಂಗಾ ಶ್ರೀಗಳು, ಪೂಜ್ಯರು ಸಮಾಜಕ್ಕೆ ಕೊಟ್ಟಿರುವಂತಹ ಕಾಣಿಕೆ, ಅವರು ಮಠವನ್ನು ಬೆಳೆಸಿದಂತಹ ರೀತಿ, ಭಕ್ತರು ಸಾರ್ವಜನಿಕರೊಂದಿಗಿನ ಅವರ ನಿಕಟವಾದಂತಹ ಸಂಬಂಧ, ಇದನ್ನೆಲ್ಲ ಕುರಿತು ಸವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈ ಮಠ ಮೂಲತಃ ನಿರ್ವಾಣ ಸ್ವಾಮಿಗಳಿಂದ ಪ್ರಾರಂಭವಾಗಿ ನಿರ್ವಾಣ ಸ್ವಾಮಿಗಳು, ಮಹಾಲಂ ಸ್ವಾಮಿಗಳು, ಹಾಗೆ ಪರ್ಯಾಯವಾಗಿ ಇಲ್ಲಿ ಮಠಾಧೀಶ್ವರರಾದಂಥವ್ರಿಗೆ ಹೆಸರುಗಳು ಇರತಕ್ಕಂತಹದ್ದು ಒಂದು ವಾಡಿಕೆಯಾಗಿರುವಂತಹದ್ದು. ಈ ಮಠಕ್ಕೆ ಪೂಜ್ಯ ಹಿರಿಯ ನಿರ್ವಾಣ ಸ್ವಾಮಿಗಳಾಗಿದ್ದಂಥ ಸಂದರ್ಭದಲ್ಲಿ ಕನಕಪುರ, ಮೈಸೂರಿನ ಭಾಗಕ್ಕೆ ಹೆಚ್ಚು ಸಂಪರ್ಕವನ್ನು ಬೆಳೆಸಿದಂಥವರು. ಈ ಭಾಗದಿಂದ ಅಲ್ಲಿಗೆ ಸಾಮಾನ್ಯ ಭಕ್ತನ ಆಹ್ವಾನಕ್ಕೂ ಮನ್ನಿಸಿ ಪೂಜಾದಿ ಕಾರ್ಯಗಳಿಗೆ ನಿರ್ವಾಣ ಸ್ವಾಮಿಗಳು ಬರ್ತಿದ್ದಂತಹದ್ದು ಬಹಳ ಹಿಂದಿನ ತಲೆಮಾರಿನವ್ರಿಗೆ ಇವತ್ತು ಕೂಡ ನೆನಪಿನಲ್ಲಿ ಇರುವಂಥ ಸಂಗತಿ. ಆನಂತರ ಬಂದ ಮಹಾಲಿಂಗ ಸ್ವಾಮಿಗಳವರು ಈ ಮಠವನ್ನು ಗುರುಗಳ ಮಾರ್ಗದರ್ಶನದಲ್ಲಿ ವಿಸ್ತೃತವಾಗಿ ಬೆಳೆಸಿದ್ರು. ಅವರ ಉತ್ತರಾಧಿಕಾರಿಗಳೇ ಮುಮ್ಮರಿ ನಿರ್ವಾಣ ಮಹಾಸ್ವಾಮಿಗಳವರು. ಮರಿಯಾಲದಿಂದ ಅವರ ಒಂದು ಸನ್ಯಾಸ ದೀಕ್ಷೆಯಿಂದ ಯಾತ್ರೆಯನ್ನು ಪ್ರಾರಂಭ ಮಾಡಿ, ನೆಲ್ಲಿಗೆರೆಯಿಂದ ಕನಕಪುರದ ಪೀಠಾಧ್ಯಕ್ಷರಾಗಿ ಸುಮಾರು 5 ದಶಕಗಳ ಕಾಲ ಅವಿಸ್ಮರಣೀಯವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳಿಗೆ ಸಲ್ಲುವಂತಹದ್ದು. ಈ ಮಠವನ್ನು ಇತ್ಯೋಪದೇಶೀಯವಾಗಿ ಬೆಳೆಸಿದರು. ಅವರಲ್ಲಿ ಮಾನವೀಯ ಅನುಕಂಪೆ, ಮಾತೃವಾತ್ಸಲ್ಯದ ಪ್ರೀತಿ ಸದಾ ತುಂಬಿದ್ದಂತಹದ್ದು. ದಯವಿಲ್ಲದ ಧರ್ಮ ದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ,
ಅನ್ನುವಂತಹ ಬಸವಣ್ಣನ ಮಾತಿಗೆ ಒಂದು ಉದಾಹರಣೆಯಾಗಿ ಬದುಕನ್ನು ನಡೆಸಿದಂತಹವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು. ಅದು ಭಕ್ತರ ಮನೆಗಳು ಶ್ರೀಮಂತರಿರ್ಬೋದು, ಸಾಮಾನ್ಯರಿರಬಹುದು, ಬಡವ ಬಗ್ಗರಿರಬಹುದು, ಅದರಲ್ಲಿ ಯಾವ ತರತಮ ಭಾವನೆಗಳಿಗೂ ಅವಕಾಶ ಇಲ್ಲದ ಹಾಗೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಂಡು ಅವರ ಆಶಯಗಳನ್ನು ಈಡೇರಿಸ್ತಿದ್ದಂತಹ ಹಿರಿಯ ಚೇತನ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು. ಪೂಜ್ಯ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಅತ್ಯಂತ ಪ್ರೀತಿಗೆ ಒಳಗಾಗಿದ್ದಂಥವರಲ್ಲಿ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಕೂಡ ಒಬ್ಬರು ಅಂತಕ್ಕಂತಹದ್ದು ಎಲ್ರಿಗೂ ಕೂಡ ಮನವರಿಕೆ ಆದಂಥ ಸಂಗತಿ. ಪೂಜ್ಯರು ಯಾವುದೇ ಸಂಗತಿಯನ್ನು ಮುಮ್ಮಡಿ ನಿರ್ವಾಣ ಸ್ವಾಮಿಗಳ ಜೊತೆ ವಿನಿಮಯ ಮಾಡಿಕೊಳ್ಳುವಂತಹ ಮತ್ತು ಮೈಸೂರು ಭಾಗಕ್ಕೆ ಬಂದರೆ ಅವ್ರ ಜೊತೆಯಲ್ಲಿ ಕರ್ಕೊಂಡು ಬರುವಂತಹ ಒಂದು ಪದ್ಧತಿಯನ್ನು ಇಟ್ಟಿದ್ದಂತಹದ್ದು ಅನೇಕರಿಗೆ ಗೊತ್ತಿರುವಂಥ ಸಂಗತಿ. ಅವರಿಲ್ಲಿ ಸಂಸ್ಥೆಗಳನ್ನು, ಹಿಂದೆ ಬಂದಿದ್ದ ಸಂಸ್ಥೆಗಳನ್ನು ಸಮೃದ್ಧವಾಗಿ ಬೆಳೆಸಿದ್ರು, ಹೊಸ ಸಂಸ್ಥೆಗಳನ್ನು ಪ್ರಾರಂಭಿಸಿದ್ರು. ಮಠ ದೇಗುಲ ಮಠ ಕನಕಪುರ ತಾಲೂಕು ಕೇಂದ್ರದಲ್ಲಿದ್ದರೂ ಕೂಡ ಇಡೀ ದಕ್ಷಿಣ ಭಾರತದ ಎಲ್ಲ ಜಿಲ್ಲೆಗಳಿಗೂ ಕೂಡ ಕನಕಪುರದ ದೇಗುಲ ಮಠದ ಒಂದು ಸೇವಾ ಕಾರ್ಯ ವಿಸ್ತೃತವಾಗಿ ಅದನ್ನು ಬೆಳೆಸಿದ್ರು ಅಂತಕ್ಕಂಥದ್ದು ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಇಲ್ಲಿಂದ ಅದು ತುಮಕೂರು, ಮಾಗಡಿ, ಅರಸೀಕೆರೆ, ಈ ಕಡೆ ಚಾಮರಾಜನಗರದ ಕರ್ನಾಟಕದ ಹಾಗೆ ತಮಿಳುನಾಡು ಭಾಗಗಳು ಕೂಡ ವಿಶೇಷವಾಗಿ ಪ್ರಭಾವವನ್ನು ಬೀರಿದಂಥವರು. ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಭಕ್ತರ ಒಂದು ಬಾಂಧವ್ಯದ ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು. ಅವರು ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಕೆಲವು ಸಂದರ್ಭದಿಂದ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾದರೂ ಕೂಡ ಅದನ್ನು ಯಾವತ್ತೂ ಕೂಡ ಮನಸ್ಸಿಗೆ ತಂದುಕೊಳ್ಳದೆ ಅದೇ ಒಂದು ಸಮಚಿತ್ತ ಭಾವದಿಂದ ತಮ್ಮ ಬದುಕನ್ನು ಕೊನೆಯ ದಿವಸಗಳಲ್ಲಿ ಕೂಡ ನಡೆಸಿದಂಥವ್ರು. ಪೂಜ್ಯ ಸಿದ್ಧಗಂಗಾ ಶ್ರೀಗಳು ಹೇಳಿದಾಗೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಜಯಂತಿ ನಡೆದ ಸಂದರ್ಭದಲ್ಲಿ ಅವರ ಮಳವಳ್ಳಿಯಲ್ಲಿ ಜಯಂತಿ ಆಗಬೇಕು ಅಂತನ್ನುವ ಅದಮ್ಯವಾದ ಉತ್ಸಾಹ, ಅಪೇಕ್ಷೆ ಅವ್ರದ್ದಾಗಿತ್ತು. ಅದು ಕಾರಣಾಂತರದಿಂದ ಪ್ರತಿ ವರ್ಷ ಬಂದಾಗಲೂ ಕೂಡ ಜಯಂತಿ 4-5 ತಿಂಗಳಿದೆ ಅಂತ ಪ್ರತಿ ಸಾರಿ ಹೇಳೋರು, ಸಭೆ ಕರಿಬೇಕು, ಜಯಂತಿ ಮಾಡಬೇಕು ಅಂತೇಳಿ. ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತ್ತು. ಅದು ಕಳೆದ ವರ್ಷ ಚನ್ನಬಸವ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನ ಮಠಾಧಿಪತಿಗಳು ಮತ್ತು ಇಡೀ ತಾಲೂಕಿನ ಜನ ಅದನ್ನು ಒಕ್ಕೊರಲಿನಿಂದ ಬಹುಶಃ ನಭೂತು ಅನ್ನುವಂಥ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ರಾಷ್ಟ್ರಪತಿ ಕಾರ್ಯಕ್ರಮಗಳನ್ನು ಬಂದು ಉದ್ಘಾಟಿಸಿದ್ದು ಜನತೆಯಲ್ಲಿ ಅತೀವವಾದ ಸಂತೋಷವನ್ನು ಉಂಟು ಮಾಡಿತು. ಆ ಸಭೆಗಳು ನಡೆಯುವಂತಹ ಸಂದರ್ಭದಿಂದ ಜಯಂತಿ ಸಮಾರಂಭದ ಕೊನೆಯವರೆಗೂ ಕೂಡ ಚನ್ನಬಸವ ಸ್ವಾಮಿಗಳಿಂದ ಮಾಹಿತಿಯನ್ನು ಪಡೆದು ಆ ಸಮಾರಂಭ ನಡೆದಕ್ಕೆ ಅತ್ಯಂತ ಸಂತೋಷಪಟ್ಟವರಲ್ಲಿ ಮೊದಲರು ಯಾರು ಅಂತಂದರೆ ಕನಕಪುರ ದೇಗುಲ ಮಠದ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾದಂಥ ಸಂದರ್ಭ. ಅವರ ಒಂದು ಇವತ್ತು ಭೌತಿಕವಾಗಿ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಬಿತ್ತಿದಂತಹ ಬೀಜಗಳು, ಅವರು ಹರಿಸಿರುವಂತಹ ಒಂದು ಪ್ರೀತಿಯ ಒಂದು ಸಂಚಲನ, ಅವರ ಆಶೀರ್ವಾದದ ಸಂಚಲನ ನಾಡಿನ ತುಂಬ ಸದಾಕಾಲ ವಿಸ್ತೃತವಾಗಿ ಇರುವಂತಹದ್ದು. ಅವರಿಗೆ ಇಲ್ಲಿ ಮಠಕ್ಕೆ ಒಂದು ನೇರವಾಗಿ ಮುಖ್ಯ ರಸ್ತೆಯಿಂದ ಮಠಕ್ಕೆ ರಸ್ತೆ ಆಗಬೇಕು ಅಂತ ಅಪೇಕ್ಷೆ ಇತ್ತು. ಸೋಮಣ್ಣವರು ಕೂಡ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಪ್ರಯತ್ನ ಪಟ್ಟದ್ದುಂಟು. ಮಾನ್ಯ ಶಿವಕುಮಾರ್ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮಠಕ್ಕೆ ಮುಖ್ಯ ರಸ್ತೆಯಿಂದ ನೇರವಾಗಿ ಜನರು ಬರುವಂತಹ ಅವಕಾಶದ ರಸ್ತೆಯನ್ನು ಸುರೇಶ್ ಅವರು ಸೇರಿ ಮಾರ್ಗವನ್ನು ಕಲ್ಪಿಸಿದ್ದಾರೆ. ಮತ್ತು ತಮಿಳುನಾಡಿಗೆ ಅವರಿಗೆ ನಿಕಟವಾದ ಸಂದರ್ಭ. ತಮಿಳುನಾಡಿಗೆ ದೇಗುಲ ಮಠದಿಂದ ಹೋಗಬೇಕಾದ್ರೆ ಬೇರೆ ಬೇರೆ ಕಡೆ ಸುತ್ಕೊಂಡು ಹೋಗಬೇಕಾಯಿತು. ಅವರ ಆಶಯ ಇತ್ತು. ಅದನ್ನು ಮಾನ್ಯ ಶಿವಕುಮಾರ್ ಅವರು ತಮಿಳುನಾಡಿಗೆ ಕನಕಪುರ ಮಠಕ್ಕೆ ಹೋಗಬೇಕಾದ್ರೆ ಬೇರೆ ಸುತ್ತಾಡ್ಕೊಂಡು ಹೋಗಬೇಕಾಗಿಲ್ಲ, ನೇರವಾಗಿ ಹೋಗಿ ಅಂತ ಕನಕಪುರ ಮಠದಲ್ಲಿ ಅರ್ಕಾವತಿ ನದಿಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ಅವರ ಆಸೆಯನ್ನು ನೆರವೇರಿಸಿದ್ದಾರೆ. ಈ ಕಾರ್ಯಕ್ರಮದ ನಂತರ ಪೂಜ್ಯರ ಆಶಯದಿಂದ ಏನು ಸೇತುವೆಯನ್ನು ನಿರ್ಮಾಣ ಮಾಡಿದರೂ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಪೂಜ್ಯ ದೇಗುಲ ಮಠದ ಶ್ರೀಗಳು ಹೇಳಿದಾಗೆ ಅವರು ಶಿವಕುಮಾರ್ ಅವರು ಹೋಗಿ ಅಂತಂದರೆ ಅವ್ರಿಗೊಂದು ಮಠದ ಮಗ ಅನ್ನೋ ರೀತಿಯಲ್ಲಿ ಪ್ರೀತಿಯಿಂದ ಬೆಳೆಸಿದಂಥವ್ರು. ಬಹುಶಃ ಅವ್ರಿಗೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಇತ್ತು ಅಂತ ಕಾಣುತ್ತೆ. ಅದುವರೆಗೂ ಅವ್ರ ಆರೋಗ್ಯ ಚೆನ್ನಾಗಿತ್ತು. ಅವ್ರು ಮುಖ್ಯಮಂತ್ರಿ ಆದಾಗ
ಮನಸ್ಸಿನ ಸಂತೋಷ ಆಯಿತು ಹಾಗೆ ಅಂತೇಳಿ ಅವರು ದೇಹವನ್ನು ಬಿಟ್ಟಿದ್ದಾರೆ. ಇದೇ ಕಳೆದ ತಿಂಗಳು 3ನೇ ತಾರೀಕು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇವತ್ತು ಅವರ ಅತ್ಯಂತ ಪ್ರೀತಿಯ ಗುರುಗಳಾಗಿದ್ದಂತಹ ಮುಮ್ಮಡಿ ನಿರ್ಮಾಣ ಸ್ವಾಮಿಗಳವರ ಒಂದು ಸಂಸ್ಮರಣೆಯ ಕಾರ್ಯಕ್ರಮದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಭಾಗವಹಿಸಿದ್ದಾರೆ. ಈ ಮಠದ ಇಲ್ಲಿಯ ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳು ಲಿಂಗೈಕ್ಯರಾದಾಗ ಕೂಡ ಲಿಂಗೈಕ್ಯರಾದಂಥ ಒಂದು ಸಭೆ ಸೇರಿದಾಗ ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಮುಮ್ಮಡಿ ಮಹಾಸ್ವಾಮಿಗಳು ಸಿದ್ಧಗಂಗಾ ಸ್ವಾಮಿಗಳಿದ್ರು. ಆವಾಗ ಅವರು ಒಂದೇ ಮಾತು ಹೇಳಿದ್ದೇನು ಅಂತಂದರೆ, ಇದು ನಮ್ಮ ಮಠ, ತಾವೇನು ಆದೇಶ ಕೊಡ್ತೀರಿ ಅದನ್ನು ಪಾಲಿಸೋದು ನಮ್ಮ ಧರ್ಮ ಅಂತ ಅವತ್ತು ಹೇಳಿದ್ರು. ಇವತ್ತಿನ ಈ ಮಠದ ಇತರ ಕಾರ್ಯಕ್ರಮಗಳಲ್ಲಿ ಸಂಸ್ಮರಣೆಯ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಪೂರ್ತ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪೂಜ್ಯ ರಾಜೇಂದ್ರ ಮಹಾಸ್ವಾಮೀಜಿಯವರ ಬಗ್ಗೆ ಅತ್ಯಂತ ಆತ್ಮೀಯವಾದಂಥ ಬಾಂಧವ್ಯವನ್ನು ಹೊಂದಿದ್ದಂಥವರು ಮಹಾಸ್ವಾಮಿಗಳವರು ಮತ್ತು ಎಲ್ಲ ಮಠಮಾನ್ಯಗಳು ಮತ್ತು ಯಾರೇ ಕಷ್ಟದಲ್ಲಿ ಬಂದು ಕೇಳಿದ್ರೂ ಕೂಡ ಅವ್ರಿಗೆ ಇಲ್ಲ ಅಂತ ಹೇಳುವಂತಹ ಒಂದು ಉದಾಹರಣೆ ಅವರ ಜೀವನದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಇಲ್ಲಿ ಅವ್ರು ಲಿಂಗೈಕ್ಯರಾದ ಬಂದಾಗ ಹೇಳ್ತಿದ್ರು, ಅವರು ಲಿಂಗೈಕ್ಯರಾಗ ಮುಂಚೆ 15 ದಿವಸ ಮುಂಚೆ ಒಂದಿಬ್ಬರು ಸ್ವಾಮೀಜಿಯವ್ರು ಬಂದಾಗ ಅವ್ರಿಗೆ ತಮಾಷೆ ಮಾಡಿದ್ರು ನಮ್ಮ ಪಕ್ಕದಲ್ಲಿದ್ದವರು. ಆ ಬುದ್ಧಿ ಅವ್ರ ಸ್ವಾಮಿಗಳು ಏನಕ್ಕೆ ಬಂದಿದ್ದಾರೆ ಅಂತಂದರೆ, ಮಳೆಯಾಗಿದೆ ಬಿತ್ತನೆ ಮಾಡಬೇಕು, ಅದಕ್ಕೆ ದುಡ್ಡು ಇಸ್ಕೊಂಡು ಹೋಗಿ ಬಂದಿದ್ದಾರೆ ಅಂತಂದ್ರಂತೆ. ಹೌದಾ ಅಂತ ಅಂದ್ಬಿಟ್ಟು ಜೋಬೆಲ್ಲ ನೋಡಿದ್ರಂತೆ. ಜೋಬ್ ಖಾಲಿ ಆಗಿದೆ, ಚೆಕ್ ಸ್ವಾಮಿಗಳು ಹೇಳ್ತೀನಿ ಇಸ್ಕೊಂಡು ಹೋಗ್ತಾರೆ. ಅಂದರೆ ಬಂದವ್ರಿಗೆಲ್ಲ ಆಶ್ರಯ ಕೊಡುವಂತಹ ಉದಾರವಾದ ಮಾತೃವಾತ್ಸಲ್ಯದ ಹಿರಿಯ ಗುಣಗಳನ್ನು ಹೊಂದಿದ್ದಂಥವರು ಮುಮ್ಮಡಿ ಮಹಾಲಿಂಗ ಸ್ವಾಮಿಗಳವರು. ಅವರ ಉತ್ತರಾಧಿಕಾರಿಗಳಾಗಿ ಈಗ ಚನ್ನಬಸವ ಸ್ವಾಮಿಗಳವರು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅವರು ಆರೋಗ್ಯ ಚೆನ್ನಾಗಿದ್ದಾಗಲೇ ಮಠದ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡಿಬೇಕು ಅಂತೇಳಿ ಮಠದ ಸಂಪೂರ್ಣ ಅಧಿಕಾರವನ್ನು, ಅದಕ್ಕೆ ವ್ಯಾಮೋಹಕ್ಕೆ ಒಳಗಾಗದೆ ಮಠದ ಅಧಿಕಾರವನ್ನು ಇಂದಿನ ಮಹಾಲಿಂಗ ಸ್ವಾಮಿಗಳವರಿಗೆ, ಇಂದಿನ ಚನ್ನಬಸವ ಸ್ವಾಮಿಗಳಿಗೆ ಮಠದ ಅಧಿಕಾರವನ್ನು ಸಂಪೂರ್ಣವಾಗಿ ವಹಿಸಿಕೊಟ್ಟಂತಹ ಹಿರಿಯ ಚೇತನ ಮುಮ್ಮಡಿ ಸ್ವಾಮಿಗಳು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಸಂಗತಿ. ಅಲ್ಲಿ ಹಿರಿಯ ಗುರುಗಳಿಗೆ ಗದ್ದಿಗೆಯನ್ನು ನಿರ್ಮಾಣ ಮಾಡುವಾಗ ಪಕ್ಕದಲ್ಲಿ ಅವರು ಭವ್ಯವಾದ ಗದ್ದಿಗೆ ನಿರ್ಮಾಣ ಮಾಡ್ಕೋಬೋದಾಗಿತ್ತು. ಆದರೆ ಗುರುಗಳ ಬಗ್ಗೆ ಅವ್ರಿಗಿದ್ದಂಥ ಪ್ರೀತಿ ಕಾರಣವಾಗಿ ಗುರುಗಳು ಮುಖ್ಯವಾಗಿರಬೇಕು. ಹೇಗೆ ನಾವು ಶಿಷ್ಯರಾಗಿದ್ದೋ ಕಾಲಾನಂತರದಲ್ಲೂ ಶಿಷ್ಯರಾಗಿ ಇರಬೇಕು ಅಂತನ್ನುವಂಥ ಸದ್ಭಾವನೆಯಿಂದ, ಕಿಂಕರತೆ ಭಾವನೆಯಿಂದ ಅವರ ಗದ್ದಿಮೆಯನ್ನು ನಿರ್ಮಾಣ ಮಾಡಿಕೊಂಡದ್ದು ನೀವೆಲ್ಲ ಪ್ರತ್ಯಕ್ಷವಾಗಿ ನೋಡುವಂಥ ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸಿದ್ಧಗಂಗೆಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಈ ಮಠಕ್ಕೆ ಶಿವಕುಮಾರ ಮಹಾಸ್ವಾಮಿಗಳವರಿಂದ ಅವರು ಮತ್ತು ಹಿರಿಯ ಮಹಾಲಿಂಗ ಸ್ವಾಮಿಗಳವರು ಸಮಕಾಲೀನರಾಗಿದ್ದಂಥವರು, ಮಠವನ್ನು ಬೆಳೆಸಿದಂಥವರು. ಅದೇ ಪರಂಪರೆ ಇವತ್ತಿಗೂ ಬೆಳೆದುಕೊಂಡು ಬಂದಿದೆ. ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಮಠಕ್ಕೆ ಇಲ್ಲಿ ಕನಕಪುರದಿಂದ ಎಲ್ಲೋದ್ರೂ ಕೂಡ ಮಠಕ್ಕೆ ಬಂದು ವಿಚಾರಿಸಿ ಅವರಿಗೆ ಮಾರ್ಗದರ್ಶನ ಮಾಡುವಂಥ ಸತ್ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ. ಚನ್ನಬಸವ ಸ್ವಾಮಿಗಳವರು ಜ್ಞಾನ ಸಂಪಾದನೆ ಮಾಡಿದ್ದಾರೆ. ಅವ್ರಿಗೆ ಅತ್ಯಂತ ಸೂಕ್ತವಾದ ನಾಮಧೇಯವನ್ನು ಕೊಟ್ಟಿದ್ದಾರೆ. ನಮ್ಮ ಶರಣರಲ್ಲಿ ಪ್ರಮುಖವಾದ 5 ಶರಣರಲ್ಲಿ ಪ್ರಮುಖರಾದಂತಹ ಅವಿರಳ ಜ್ಞಾನಿ ಚನ್ನಬಸವಣ್ಣವರ ಹೆಸರನ್ನೇ ಇಂದಿನ ಕಿರಿಯ ಶ್ರೀಗಳು ಕೊಟ್ಟು ಮಠವನ್ನು ಹಾಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಜ್ಞಾನವನ್ನು ಸಮೃದ್ಧವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡಲಿ ಅಂತನ್ನುವ ಆಶಯದಿಂದ ಅವರಿಗೆ ಆ ನಾಮಧೇಯವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿರತಕ್ಕಂತಹದ್ದು ಅವರಿಗೆ ರಾಜಕೀಯದಲ್ಲಿ ಸಾಮಾನ್ಯ ಮಟ್ಟದಿಂದ ಹಿರಿದಾದಂತಹ ಅನುಭವವನ್ನು ಹೊಂದಿರತಕ್ಕಂಥವ್ರು. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾಳಿದವ ಬಾಳಿಯಾನು ಅಂತ. ಅದು ಯಾರಿಗೆ ಅನ್ವಯಿಸುತ್ತೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನ್ವಯಿಸುತ್ತೆ ಅಂತಕ್ಕಂಥದ್ದು ಕರ್ನಾಟಕದ ಜನತೆಗೆ ಗೊತ್ತಿರುವಂತಹದ್ದು. ಅವರು ಶಿವಕುಮಾರ್ ಅವರು ಸಾಮಾನ್ಯವಾಗಿ ಹೊರಟು ಸ್ವಭಾವದವರು ಅಂತ ಜನ ಹೇಳೋದುಂಟು. ಅಂಥವರು ಕೂಡ ಯಾವಾಗಲೂ ಸೌಮ್ಯವಾಗಿ ಇರೋದಕ್ಕೂ ಸಾಧ್ಯ ಇದೆ ಅಂತ ಅನ್ನೋದನ್ನು ಶಿವಕುಮಾರ್ ಅವರು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಒಬ್ಬ ರಾಜಕೀಯವಾಗಿ ಬೆಳೆಯುವಂತಹ ವ್ಯಕ್ತಿಗೆ ಇರಬಹುದಾದಂತಹ ಪ್ರೌಢ ವ್ಯಕ್ತಿತ್ವವನ್ನು ಹೊಂದಿದಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಶಿವಕುಮಾರ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಅತ್ಯಂತ ಜನಪ್ರಿಯರಾದ ಮನೆ ಯಡಿಯೂರಪ್ಪನವರಿದ್ದಾರೆ. ಈ ಮಠದಲ್ಲೇ ವಿದ್ಯಾಭ್ಯಾಸ ಮಾಡಿ ಅದನ್ನು ಅತ್ಯಂತ ಕೃತಜ್ಞತೆ ನೆನಪಿಸಿಕೊಂಡು ಇಂದು ಕೇಂದ್ರದ ಸಚಿವರಾಗಿ ರೈಲ್ವೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸೇವಾಗಿದ್ದಾರೆ. ಇತರ ಎಲ್ಲ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹದ್ದು. ಮತ್ತು ಇಲ್ಲಿ ಬೇಲಿ ಮಠ ಶ್ರೀಗಳು, ನಮ್ಮ ನವಣವೆರೆಕೆರೆ ಶ್ರೀಗಳು, ಇತರ ಎಲ್ಲ ಪೂಜ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಈ ಮಠ ಹೀಗೆ ಇತ್ಯೋಪದೇಶೀಯವಾಗಿ ಇಂದಿನ ಎಲ್ಲ ಗುರುಗಳ ಆಶಯದಂತೆ ಅವರ ಆಶೀರ್ವಾದದಿಂದ ಮುನ್ನಡೆದುಕೊಂಡು ಹೋಗಲಿ. ಅದಕ್ಕೆಲ್ಲ ಪೂಜ್ಯ ಮಠಾಧೀಶ್ವರ ಸದಾ ಸಹಾಯ ಸಹಕಾರಗಳು, ಭಕ್ತಾದಿಗಳ ಒಂದು ಸಹಾಯ ನಿರಂತರವಾಗಿರಲಿ ಅಂತ ನಾವು ಆಶಯವನ್ನು ವ್ಯಕ್ತ ಮಾಡಿ, ಭಗವಂತನ ಕೃಪೆ ಸರ್ವರಿಗೂ ಸದಾಕಾಲ ಇರಲಿ ಅಂತ ಹಾರೈಸಿ 4 ಮಾತು ವಿರಾಮ. ಜೈ ಶ್ರೀ ಗುರುದೇವ್. ಅರ್ಥಗರ್ಭಿತವಾಗಿ ಮಾತನಾಡಿದ್ರು. ನಮ್ಮ ಸೌಭಾಗ್ಯ ಅಂದರೆ ಈಗಿನ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಬಸವ ಸ್ವಾಮಿಗಳು ವೇದಾಭ್ಯಾಸ ಮಾಡಿರೋದು ಸುತ್ತೂರಿನಲ್ಲಿ, JSSನಲ್ಲಿ ಅನ್ನೋದು ಒಂದು ಸುತ್ತೂರು ಮಟ್ಟದಲ್ಲಿ ವೇದ ಪಾರಾಯಣ ಅಭ್ಯಾಸ ಮಾಡಿರುವಂಥದ್ದು ನಮ್ಮ ಸುಕೃತ. ಪರಮ ಪೂಜ್ಯರ ಸದಾಶೀರ್ವಾದ, ಶ್ರೀಮಠದೊಂದಿಗಿನ ಒಂದು ಸೌಹಾರ್ದ ಭಾವ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಪೂಜ್ಯರಿಗೆ ದಿವ್ಯಾಶೀರ್ವಾದವನ್ನು ಮಾಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಗೌರವಿಸ್ತಿದ್ದಾರೆ. ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, 2 ನಾಡಿನ ಹೆಮ್ಮೆಯ ಮಠಗಳು, ಸುತ್ತೂರು ಮಠ ಹಾಗೆ ಸಿದ್ಧಗಂಗಾ ಮಠ, ನೊಣವಿನಕೆರೆ ಗುರುಗಳು, ಬೇಲಿಮಠದ ಗುರುಗಳು ಎಲ್ಲರೂ ವೇದಿಕೆಯಲ್ಲಿದ್ದು ಪೂಜ್ಯರಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಎಲ್ಲಿದ್ದಾರೆ ಅಂದರೆ ನಮ್ಮ ಚಂಟ ಬಸವ ಸ್ವಾಮಿಗಳಲ್ಲಿದ್ದಾರೆ. ಅವರ ಛಾಯೆಯಂತೆ ನಮ್ಮ ಜೊತೆ ಇರಲಿದ್ದಾರೆ ಅನ್ನೋ ಒಂದು ಭಾವ ನಮಗಂತೂ ಮೂಡ್ತಾ ಇದೆ. ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಜಿ ಶಾಸಕರು ಅನ್ನದಾನಿಯವರು. ಅವರನ್ನು ಕೂಡ ನಾನು ನಲ್ಮೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ.